ಇನ್ನು ಮಂಡ್ಯದ ನಾಗಮಂಗಲ ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿನ ಮೇಲೆ 55 ಆರೋಪಿಗಳು ಕೂಡ ಬಿಡುಗಡೆ ಆಗಿದ್ದಾರೆ. ಶುಕ್ರವಾರವೇ ಷರತ್ತುಬದ್ಧ ಜಾಮೀನು ಮಂಜೂರಾಗಿತ್ತು. ಆದರೆ ಶನಿವಾರ ಭಾನುವಾರ 2 ದಿನಗಳ ಕಾಲ ಸರ್ಕಾರಿ ರಜೆ ಇದ್ದಿದ್ದರಿಂದ ಇವತ್ತು ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಆರೋಪಿಗಳು ಒಟ್ಟು 55 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿತ್ತು. ಈ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲು ತೂರಾಟ, ಬೆಂಕಿ ಹಚ್ಚಿದ್ದು, ಪೆಟ್ರೋಲ್ ಬಾಂಬ್ ಎಸೆದಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 55 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದಾರೆ. ಈಗ ಬಿಡುಗಡೆ ಆದಂತಹ ಹಿಂದೂಗಳಿಗೆ ಸ್ವಾಗತವನ್ನ ಕೋರ್ತಿದ್ದಾರೆ. ಜೈಲಿನಿಂದ ಹೊರ ಬಂದವರಿಗೆ ಕೇಸರಿ ಶಾಲ್ ಹಾಕಿ, ಹಾರ ಹಾಕಿ ಸ್ವಾಗತ ಕೋರಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಅಂದರೆ ಅರೆಸ್ಟ್ ಆದಂಥ ಹಿಂದೂ ಕಾರ್ಯಕರ್ತರು ಅಥವಾ ಹಿಂದೂ ಯುವಕರು ಯಾರಿದ್ರು ಅವರಿಗೆ ಈ ರೀತಿಯಾಗಿ ಕೇಸರಿ ಶಾಲ್ ಹೊದಿಸಿ ಹಾರ ಹಾಕಿ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ನೋಡಿ, ಈ ಗಲಭೆಗೆ ಸಂಬಂಧಪಟ್ಟಂತೆ ಶುಕ್ರವಾರನೇ ಜಾಮೀನು ಮಂಜೂರಾಗಿತ್ತು. ಆದರೆ ಶನಿವಾರ ಭಾನುವಾರ ರಜೆ ಇದ್ದಿದ್ದರಿಂದ ಇವತ್ತು 55 ಜನ ಆರೋಪಿಗಳು ಕೂಡ ಷರತ್ತುಬದ್ಧ ಜಾಮೀನಿನ ಮೇರೆಗೆ ರಿಲೀಸ್ ಆಗಿದ್ದಾರೆ. ಅದರಲ್ಲಿ ಈ ಹಿಂದೂ ಯುವಕರು ಅಥವಾ ಹಿಂದೂ ಮುಖಂಡರು ಯಾರು ಅರೆಸ್ಟ್ ಆಗಿ ವಾಪಸ್ ರಿಲೀಸ್ ಆಗಿದ್ದಾರೋ ಈಗ ಅವರನ್ನ ಈ ರೀತಿ ಶಾಲ್ ಹೊದಿಸಿ, ಕೇಸರಿ ಶಾಲ್ ಹೊದಿಸಿ ಹಾರ ಹಾಕಿ ಹಿಂದೂ ಪರಿಷತ್ನ ಮುಖಂಡರೇನಿದ್ದಾರೆ ಅವರು ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಆ ದೃಶ್ಯಗಳನ್ನ ನೀವು ನೋಡ್ತಿದ್ದೀರಾ. ಯಾರೋ ಒಬ್ರು ಮಾತಾಡಿ ಆ ವಿಡಿಯೋ. ನಾವೆಲ್ಲ ಒಂದು, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಡಿಯೋ ಯಾರೋ ಒಬ್ರು